ಬೆಳಗಿನ ಬೆಳಕು. ಅರಣ್ಯಕಾಂಡ ಅಧ್ಯಾಯ 11:1-3. ಕಿಬ್ರೋತ್ ಹತ್ತಾವಾ. ಭಾಗ 1. ಇಂದು ನಾವು ಅರಣ್ಯಕಾಂಡ 11ನೇ ಅಧ್ಯಾಯದ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತೇವೆ. ಇಸ್ರಾಯೇಲ್ಯರು ಈಗಾಗಲೇ ತಬೇರಾದಲ್ಲಿ ನಡೆದ ನ್ಯಾಯತೀರ್ಪನ್ನು ಕಣ್ಣಾರೆ ಕಂಡಿದ್ದರು. ಅಲ್ಲಿ ಅವರ ಗುಣಗುಟ್ಟುವಿಕೆಯ ಕಾರಣದಿಂದಾಗಿ ಯೆಹೋವನ ಬೆಂಕಿಯು ಪಾಳೆಯದ ಹೊರವಲಯವನ್ನು ದಹಿಸಿಬಿಟ್ಟಿತ್ತು. ಆಗ ಮೋಶೆ ಪ್ರಾರ್ಥಿಸಿದನು, ಬೆಂಕಿ ಆರಿಹೋಯಿತು ಮತ್ತು ಆ ಸ್ಥಳಕ್ಕೆ ಉರಿಯುವ ಸ್ಥಳ ಎಂಬ ಅರ್ಥವನ್ನು ಕೊಡುವ ತಬೇರ ಎಂದು ಹೆಸರಿಡಲಾಯಿತು. ಆದರೆ ಈ ಎಚ್ಚರಿಕೆ ಸಿಕ್ಕ ಬೆನ್ನಲ್ಲೇ ಪಾಳೆಯದಲ್ಲಿ ಅಸಮಾಧಾನದ ಮತ್ತೊಂದು ಆತ್ಮವು ಎದ್ದು ನಿಂತಿತು. ಅರಣ್ಯಕಾಂಡ 11:4 ಹೇಳುತ್ತದೆ, ಅವರ ಮಧ್ಯದಲ್ಲಿದ್ದ ಮಿಶ್ರಜಾತಿಯ ಜನಸಮೂಹಕ್ಕೆ ಅತ್ಯಂತ ದುರಾಶೆ ಉಂಟಾಯಿತು. ಆಗ ಇಸ್ರಾಯೇಲ್ಯರು ಸಹ ತಿರುಗಿ ಅತ್ತು, ನಮಗೆ ತಿನ್ನುವುದಕ್ಕೆ ಮಾಂಸವನ್ನು ಯಾರು ಕೊಡುವರು ಎಂದು ಕೇಳಿದರು. ಈ ತೊಂದರೆಯು ಮೊದಲಿಗೆ ಮಿಶ್ರಜಾತಿಯ ಜನಸಮೂಹ ಗುಂಪಿನ ಮಧ್ಯೆ ಪ್ರಾರಂಭವಾಯಿತು. ಇವರು ಇಸ್ರಾಯೇಲ್ಯರೊಂದಿಗೆ ಐಗುಪ್ತದಿಂದ ಹೊರಬಂದಿದ್ದ ಅನ್ಯಜನರಾಗಿದ್ದರು. ವಿಮೋಚನಕಾಂಡ 12:38 ಹೇಳುತ್ತದೆ, ಅನೇಕ ಬಗೆಯ ಅನ್ಯಜನರು ಅವರ ಸಂಗಡ ಹೊರಟರು. ಐಗುಪ್ತದ ಮೇಲೆ ಯೆಹೋವನು ತಂದ ಮಹಾ ನ್ಯಾಯತೀರ್ಪುಗಳನ್ನು ಕಂಡ ನಂತರ ಇಸ್ರಾಯೇಲ್ಯರೊಂದಿಗೆ ಸೇರಿಕೊಂಡಿದ್ದ ಐಗುಪ್ತ್ಯರು, ವಿದೇಶಿಯರು, ಸೇವಕರು ಮತ್ತು ಇತರ ಜನಾಂಗಗಳ ದಾಸರು ಇದರಲ್ಲಿ ಸೇರಿದರು. ಅವರು ಶಾರೀರಿಕವಾಗಿ ಐಗುಪ್ತವನ್ನು ಬಿಟ್ಟು ಬಂದಿದ್ದರಾದರೂ ಐಗುಪ್ತವು ಅವರ ಹೃದಯವನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗಿರಲಿಲ್ಲ. ಅವರು ಇಸ್ರಾಯೇಲ್ಯರ ಪ್ರಯಾಣದಲ್ಲಿ ಜೊತೆಯಾಗಿದ್ದರಾದರೂ ಯೆಹೋವನ ವಾಗ್ದಾನಗಳ ಮೇಲಿನ ನಂಬಿಕೆಯನ್ನು ಅವರು ಬೆಳೆಸಿಕೊಂಡಿರಲಿಲ್ಲ. ಅವರು ದೇವರ ಜನರೊಂದಿಗೆ ನಡೆದರು, ಆದರೆ ಅವರ ಆಸೆಗಳು ಇನ್ನೂ ಹಳೆಯ ದೇಶದಲ್ಲೇ ಉಳಿದಿದ್ದವು. ಹೋಬಾಬ ಮತ್ತು ಕೇನ್ಯರನ್ನು ಈ ಗುಣಗುಟ್ಟುವ ಮಿಶ್ರಜಾತಿಯ ಜನರೊಂದಿಗೆ ಗೊಂದಲಗೊಳಿಸಬಾರದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಹೋಬಾಬನು ಮಿದ್ಯಾವ್ಯನಾಗಿದ್ದನು. ಅವನನ್ನು ಮೋಶೆಯು ನಂತರ ಸಿನಾಯಿ ಪರ್ವತದ ಬಳಿ ನಮ್ಮ ಸಂಗಡ ಬಾ, ನಿನಗೆ ಉಪಕಾರ ಮಾಡುವೆವು ಎಂದು ಆಹ್ವಾನಿಸಿದ್ದನು. ಆದರೆ ಈ ಮಿಶ್ರಜಾತಿಯ ಜನಸಮೂಹವು ಮೊದಲೇ ಇಸ್ರಾಯೇಲ್ಯರೊಂದಿಗೆ ಐಗುಪ್ತದಿಂದ ಹೊರಟು ಬಂದಿತ್ತು ಮತ್ತು ಕೇನ್ಯರನ್ನು ಪವಿತ್ರ ಗ್ರಂಥದಲ್ಲಿ ಇಸ್ರಾಯೇಲಿಗೆ ದಯೆ ತೋರಿಸಿದ ಮತ್ತು ಯೆಹೂದದ ಮಧ್ಯೆ ವಾಸಿಸಿದ ಒಂದು ಪ್ರತ್ಯೇಕ ಕುಟುಂಬವೆಂದು ನಂತರ ಪ್ರಸ್ತುತಪಡಿಸಲಾಗಿದೆ. ಇವರಿಬ್ಬರು ಒಂದೇ ಜನರಲ್ಲ. ಈ ವಿದೇಶಿ ಗುಂಪಿಗೆ ಮಾಂಸ ತಿನ್ನಬೇಕೆಂಬ ತೀವ್ರ ದುರಾಶೆ ಉಂಟಾಯಿತು. ಅವರ ಆಸೆ ಕೇವಲ ಆಹಾರಕ್ಕಾಗಿ ಮಾಡಿದ ಸರಳ ವಿನಂತಿಯಾಗಿರಲಿಲ್ಲ, ಏಕೆಂದರೆ ಅವರ ಬಳಿ ಈಗಾಗಲೇ ಆಹಾರವಿತ್ತು. ಯೆಹೋವನು ಅವರಿಗೆ ಪ್ರತಿದಿನ ಮನ್ನಾವನ್ನು ನೀಡುತ್ತಿದ್ದನು. ಆದರೆ ಆತನು ಒದಗಿಸಿದ್ದರ ಬಗ್ಗೆ ಅವರು ಅಸಮಾಧಾನಗೊಂಡು ಐಗುಪ್ತದ ಆಹಾರಕ್ಕಾಗಿ ಹಂಬಲಿಸಲು ಪ್ರಾರಂಭಿಸಿದರು. ಮತ್ತು ಅವರ ಈ ದುರಾಶೆ ಶೀಘ್ರದಲ್ಲೇ ಇಸ್ರಾಯೇಲ್ಯರಿಗೂ ಹರಡಿತು. ಅರಣ್ಯಕಾಂಡ 11:4 ಹೇಳುವಂತೆ, ಆ ಮಿಶ್ರಜಾತಿಯ ಜನರಲ್ಲಿ ಆಸೆ ಹುಟ್ಟಿದ ನಂತರ ಇಸ್ರಾಯೇಲ್ಯರು ಸಹ ತಿರುಗಿ ಅತ್ತರು. ಅಸಮಾಧಾನದ ಆ ಆತ್ಮವು ಇಡೀ ಪಾಳೆಯದಾದ್ಯಂತ ಹರಡಿತು. ಒಂದು ಗುಂಪು ಐಗುಪ್ತದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿತು, ಇತರರು ಅದನ್ನು ಕೇಳಿಸಿಕೊಂಡರು ಮತ್ತು ಶೀಘ್ರದಲ್ಲೇ ಇಸ್ರಾಯೇಲ್ಯರು ಸಹ ಆ ದೂರಿನಲ್ಲಿ ಕೈಜೋಡಿಸಿದರು. ಅವರು, ನಮಗೆ ತಿನ್ನುವುದಕ್ಕೆ ಮಾಂಸವನ್ನು ಯಾರು ಕೊಡುವರು ಎಂದು ಗೊಣಗತೊಡಗಿದರು. ನಂತರ ಅವರು ಐಗುಪ್ತದಲ್ಲಿದ್ದಾಗ ತಿಂದ ಆಹಾರಗಳನ್ನು ನೆನಪಿಸಿಕೊಂಡರು. ಅರಣ್ಯಕಾಂಡ 11:5 ಹೇಳುತ್ತದೆ, ನಾವು ಐಗುಪ್ತ ದೇಶದಲ್ಲಿ ಉಚಿತವಾಗಿ ತಿನ್ನುತ್ತಿದ್ದ ಮೀನುಗಳನ್ನು, ಸೌತೆಕಾಯಿ, ಕರ್ಬೂಜ ಹಣ್ಣುಗಳನ್ನು, ಲಿಕ್ಸ್, ಈರುಳ್ಳಿ, ಬೆಳ್ಳುಳ್ಳಿಗಳನ್ನು ನೆನಪಿಗೆ ತಂದುಕೊಳ್ಳುತ್ತೇವೆ. ಅವರು 6 ಬಗೆಯ ಆಹಾರಗಳನ್ನು ನೆನಪಿಸಿಕೊಂಡರು: ಮೀನು, ಸೌತೆಕಾಯಿ, ಕರ್ಬೂಜ ಹಣ್ಣುಗಳು, ಲಿಕ್ಸ್, ಒಂದು ಜಾತಿಯ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಅವರು ಐಗುಪ್ತವು ಆರಾಮ ಮತ್ತು ಸಮೃದ್ಧಿಯ ಸ್ಥಳವಾಗಿತ್ತು ಎಂಬಂತೆ ಮಾತನಾಡಿದರು. ಅವರು ಆಹಾರದ ರುಚಿಯನ್ನು ನೆನಪಿಸಿಕೊಂಡರು, ಆದರೆ ದಾಸತ್ವದ ನೋವನ್ನು ಮರೆತುಬಿಟ್ಟರು. ಅವರು ಮೀನುಗಳನ್ನು ನೆನಪಿಸಿಕೊಂಡರು, ಆದರೆ ಕಠಿಣ ಮೇಲ್ವಿಚಾರಕರನ್ನು ಮರೆತರು. ಅವರು ತರಕಾರಿಗಳನ್ನು ನೆನಪಿಸಿಕೊಂಡರು, ಆದರೆ ತಮಗೆ ಬೀಳುತ್ತಿದ್ದ ಚಾಟಿಯ ಏಟುಗಳನ್ನು ಮರೆತುಬಿಟ್ಟರು. ತಮ್ಮ ಬಾಯಿಯೊಳಗೆ ಹೋಗುತ್ತಿದ್ದ ಆಹಾರವನ್ನು ನೆನಪಿಸಿಕೊಂಡರೆ ಹೊರತು ತಾವು ದಾಸರಾಗಿದ್ದಾಗ ತಮ್ಮ ಹೃದಯದಿಂದ ಹೊರಟು ಬಂದ ಆಕ್ರಂದನವನ್ನು ಸಂಪೂರ್ಣವಾಗಿ ಮರೆತುಬಿಟ್ಟರು. ಅವರು ಐಗುಪ್ತದಲ್ಲಿ ಉಚಿತವಾಗಿ ಮೀನು ತಿನ್ನುತ್ತಿದ್ದೆವು ಎಂದು ಹೇಳಿದರು. ಐಗುಪ್ತದಲ್ಲಿ ನೈಲ್ ನದಿ, ಅದರ ಕಾಲುವೆಗಳು ಮತ್ತು ಕೊಳಗಳಿದ್ದವು. ಅಲ್ಲಿ ಮೀನುಗಳು ಹೇರಳವಾಗಿ ಸಿಗುತ್ತಿದ್ದರಿಂದ ಅವು ಅಗ್ಗವಾಗಿರಬಹುದು.
ಅಥವಾ ದಾಸರಿಗೆ ಮತ್ತು ಕಾರ್ಮಿಕರಿಗೆ ಅವರ ಆಹಾರದ ಭಾಗ ಆಗಿ ಮೀನು ಸಿಗುತ್ತಿರಬಹುದು, ಹಾಗಾಗಿ ಅವರು ಅದಕ್ಕೆ ನೇರವಾಗಿ ಹಣ ನೀಡಿರಲಿಕ್ಕಿಲ್ಲ. ಆದರೆ ಆ ಮೀನುಗಳು ಉಚಿತವಾಗಿ ಸಿಕ್ಕಂತೆ ಕಂಡರೂ ಐಗುಪ್ತದಲ್ಲಿದ್ದ ಅವರ ಜೀವನ ಉಚಿತವಾಗಿರಲಿಲ್ಲ, ಅದು ದಾಸತ್ವವಾಗಿತ್ತು. ಅವರು ಮೀನಿಗೆ ಹಣದ ಮೂಲಕ ಬೆಲೆ ತೆರಕದೇ ಇದ್ದರೂ ತಮ್ಮ ಜೀವನವನ್ನು ದಾಸತ್ವ, ಕಠಿಣ ದುಡಿಮೆ, ಸಂಕಟ ಮತ್ತು ದಬ್ಬಾಳಿಕೆಯ ಮೂಲಕ ತೀರಿಸುತ್ತಿದ್ದರು. ದುಷ್ಟ ಆಸೆಯು ಮನುಷ್ಯನ ನೆನಪನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ಇದು ನಮಗೆ ತೋರಿಸುತ್ತದೆ. ಇದು ಹಳೆಯ ಬಂಧನವನ್ನು ಆಕರ್ಷಕವಾಗಿ ಮತ್ತು ಸಿಕ್ಕಿರುವ ಆಶೀರ್ವಾದವನ್ನು ಕನಿಷ್ಠವಾಗಿ ಕಾಣುವಂತೆ ಮಾಡುತ್ತದೆ. ಅರಣ್ಯಕಾಂಡ 11:6 ಹೇಳುತ್ತದೆ, ಈಗಲಾದರೂ ನಮ್ಮ ಪ್ರಾಣವು ಒಣಗಿ ಹೋಗುತ್ತದೆ, ನಮ್ಮ ಕಣ್ಣುಗಳ ಮುಂದೆ ಈ ಮನ್ನಾವನ್ನು ಬಿಟ್ಟರೆ ಬೇರೇನೂ ಇಲ್ಲವೇ ಇಲ್ಲ ಅಂದರು. ಮನ್ನಾ ಎಂಬುದು ಯಾವುದೇ ಸಾಮಾನ್ಯ ಆಹಾರವಾಗಿರಲಿಲ್ಲ, ಅದು ಯೆಹೋವನ ಅದ್ಭುತವಾದ ಪೋಷಣೆಯಾಗಿತ್ತು. ಅದು ಪರಲೋಕದಿಂದ ಇಳಿದು ಬಂದು ಅರಣ್ಯದಲ್ಲಿದ್ದ ಇಡೀ ಜನಾಂಗವನ್ನು ಪ್ರತಿದಿನವೂ ಸಂರಕ್ಷಿಸುತ್ತಿತ್ತು. ಆದರೂ ಜನರು ಅದನ್ನು ಶೂನ್ಯ ಎಂಬಂತೆ ಮಾತನಾಡಿದರು. ಈ ಮನ್ನಾವನ್ನು ಬಿಟ್ಟರೆ ಬೇರೇನೂ ಇಲ್ಲವೇ ಇಲ್ಲ ಎಂದರು. ಅವರು ಹಸಿವಿನಿಂದ ಸಾಯುತ್ತಿರಲಿಲ್ಲ, ಅವರ ಬಳಿ ಆಹಾರವಿಲ್ಲದೆ ಇರಲಿಲ್ಲ. ಅವರ ನಿಜವಾದ ಸಮಸ್ಯೆ ಏನೆಂದರೆ ಯೆಹೋವನು ತಮಗೆ ನೀಡಿದ್ದನ್ನು ಅವರು ಗೌರವಿಸುತ್ತಿರಲಿಲ್ಲ. ಅವರಿಗೆ ವಿಭಿನ್ನವಾದುದು ಬೇಕಾಗಿತ್ತು ಮತ್ತು ಅವರ ದುರಾಶೆಯು ಅವರ ಕೃತಜ್ಞತೆಗಿಂತ ಬಲವಾಗಿತ್ತು. ಅವರ ಹಂಬಲ ಎಷ್ಟು ದೊಡ್ಡದಾಯಿತೆಂದರೆ ಅವರು ಇಡೀ ಪಾಳೆಯದಲ್ಲಿ ಬಹಿರಂಗವಾಗಿ ಅತ್ತರು. ಅರಣ್ಯಕಾಂಡ 11:10 ಹೇಳುವಂತೆ ಮೋಶೆಯು ಜನರು ತಮ್ಮ ತಮ್ಮ ಕುಟುಂಬಗಳಲ್ಲಿ ಪ್ರತಿಯೊಬ್ಬನೂ ತನ್ನ ಗುಡಾರದ ಬಾಗಿಲಲ್ಲಿ ಅಳುತ್ತಿರುವುದನ್ನು ಕೇಳಿದನು. ಆ ದೂರು ಈಗ ಮಿಶ್ರಜಾತಿಯ ಜನರಿಂದ ಇಡೀ ಪಾಳೆಯಕ್ಕೆ ಹರಡಿತ್ತು. ಕೆಲವರ ಆಸೆಯಾಗಿ ಪ್ರಾರಂಭವಾದದ್ದು ಈಗ ಅನೇಕ ಕುಟುಂಬಗಳ ಕಣ್ಣೀರಾಗಿ ಮಾರ್ಪಟ್ಟಿತ್ತು. ಯೆಹೋವನು ಅವರ ದೂರನ್ನು ಕೇಳಿದನು ಮತ್ತು ಅವರಿಗೆ ಮಾಂಸವನ್ನು ಕೊಡುವುದಾಗಿ ಮೋಶೆಗೆ ತಿಳಿಸಿದನು. ಆದರೆ ಇದು ಅವರ ನಂಬಿಕೆಗೆ ಸಿಕ್ಕ ಪ್ರತಿಫಲವಲ್ಲ ಎಂಬುದನ್ನು ಆತನು ಸ್ಪಷ್ಟಪಡಿಸಿದನು. ಇದು ಅವರು ತನ್ನನ್ನು ತಿರಸ್ಕರಿಸಿದ್ದಕ್ಕೆ ಸಿಕ್ಕ ಪ್ರತಿಕ್ರಿಯೆಯಾಗಿತ್ತು. ಅರಣ್ಯಕಾಂಡ 11:18 ಹೇಳುತ್ತದೆ, ನಾಳೆಗೆ ನಿಮ್ಮನ್ನು ಪವಿತ್ರ ಮಾಡಿಕೊಳ್ಳಿರಿ, ನೀವು ಮಾಂಸವನ್ನು ತಿನ್ನುವಿರಿ. ಅವರು ಮಾಂಸವನ್ನು ಕೇವಲ 1 ದಿನ, 2 ದಿನ, 5, 10 ಅಥವಾ 20 ದಿನಗಳಲ್ಲ, ಬದಲಾಗಿ 1 ತಿಂಗಳ ಪೂರ್ತಿ ತಿನ್ನುವಿರಿ. ಅದು ನಿಮ್ಮ ಮೂಗಿನಿಂದ ಹೊರಟು ಬಂದು ನಿಮಗೆ ವಾಕರಿಕೆ ಬರೆಸುವವರೆಗೆ ತಿನ್ನುವಿರಿ ಎಂದು ಯೆಹೋವನು ಹೇಳಿದನು. ಇದರ ಅರ್ಥವೇನೆಂದರೆ ಅವರು ಮಾಂಸಕ್ಕಾಗಿ ಎಷ್ಟು ಬಲವಾಗಿ ಹಠ ಹಿಡಿದಿದ್ದರೋ ಯೆಹೋವನು ಅವರು ಆಶಿಸಿದ ವಸ್ತುವನ್ನೇ ಅವರಿಗೆ ಅತಿಯಾದ ಸಮೃದ್ಧಿಯಲ್ಲಿ ನೀಡಲಿದ್ದನು. ಇದು ಸಂಭವಿಸುವ ಮುನ್ನ ಯೆಹೋವನು ಮೋಶೆಗೆ 70 ಮಂದಿ ಹಿರಿಯರನ್ನು ಒಟ್ಟುಗೂಡಿಸಲು ಆಜ್ಞಾಪಿಸಿದನು ಮತ್ತು ಮೋಶೆಯ ಮೇಲಿದ್ದ ಆತ್ಮದ ಸ್ವಲ್ಪ ಭಾಗವನ್ನು ಅವರ ಮೇಲೂ ಇರಿಸಿದನು. ಇದರಿಂದ ಅವರು ಜನರ ಈ ಭಾರಿ ಹೊರೆಯನ್ನು ಹೊರಲು ಮೋಶೆಗೆ ಸಹಾಯ ಮಾಡಬಲ್ಲವರಾಗಿದ್ದರು. ತದನಂತರ ಯೆಹೋವನು ಒಂದು ಬಿರುಗಾಳಿಯನ್ನು ಕಳುಹಿಸಿದನು. ಅರಣ್ಯಕಾಂಡ 11:31 ಹೇಳುತ್ತದೆ, ಆಗ ಯೆಹೋವನ ಕಡೆಯಿಂದ ಒಂದು ಗಾಳಿ ಹೊರಟು ಸಮುದ್ರದ ಕಡೆಯಿಂದ ಕೌಜುಗ ಹಕ್ಕಿಗಳನ್ನು ತಂದು ಪಾಳೆಯದ ಸುತ್ತಲೂ ಬೀಳಿಸಿತು. ಆ ಗಾಳಿಯು ಅಪಾರ ಸಂಖ್ಯೆಯ ಕೌಜುಗ ಹಕ್ಕಿಗಳನ್ನು ಪಾಳೆಯದ ಕಡೆಗೆ ಹೊತ್ತು ತಂದಿತು. ಆ ಹಕ್ಕಿಗಳು ಇಸ್ರಾಯೇಲ್ಯರ ಪಾಳೆಯದ ಸುತ್ತಲೂ 4 ಕಡೆ 1 ದಿನದ ಪ್ರಯಾಣದ ದೂರದಷ್ಟು ಹರಡಿಕೊಂಡಿದ್ದವು ಮತ್ತು ಅವು ನೆಲದಿಂದ ಸುಮಾರು 2 ಮೊಳ ಕ್ಯೂಬೇಟ್ಸ್ ಎತ್ತರದಲ್ಲಿ ಹಾರಾಡುತ್ತಿದ್ದರಿಂದ ಅವುಗಳನ್ನು ಹಿಡಿಯುವುದು ಸುಲಭವಾಗಿತ್ತು. ಜನರು ತಕ್ಷಣವೇ ಅವುಗಳನ್ನು ಹಿಡಿಯಲು ಹೊರಟರು. ಅರಣ್ಯಕಾಂಡ 11:32 ಹೇಳುತ್ತದೆ, ಜನರು ಆ ಹಗಲೆಲ್ಲ ಆ ರಾತ್ರಿಯೆಲ್ಲ ಮರುದಿನವೆಲ್ಲ ಎದ್ದು ಆ ಕೌಜುಗ ಹಕ್ಕಿಗಳನ್ನು ಕೂಡಿಸಿಕೊಂಡರು. ಅವರು ಆ ಹಗಲು ಆ ರಾತ್ರಿ ಮತ್ತು ಮರುದಿನ ಪೂರ್ತಿ ಹಕ್ಕಿಗಳನ್ನು ಸಂಗ್ರಹಿಸಿ ಮಾಂಸವನ್ನು ಒಣಗಿಸಿ ಕಾಯ್ದಿಟ್ಟುಕೊಳ್ಳಲು ಪಾಳೆಯದ ಸುತ್ತಲೂ ಹರಡಿದರು. ಅತ್ಯಂತ ಕಡಿಮೆ ಕೂಡಿಸಿದವನು 10 ಹೋಮೆರುಗಳನ್ನು ಕೂಡಿಸಿದನು. ಇದೊಂದು ಬಹಳ ದೊಡ್ಡ ಅಳತೆಯಾಗಿದ್ದು ಸರಿಸುಮಾರು 2000 ಲೀಟರ್ ಅಥವಾ ಅದಕ್ಕಿಂತ ಹೆಚ್ಚು ತೂಗುತ್ತದೆ. ಹಕ್ಕಿಯ ತೂಕಕ್ಕೆ ಅನುಗುಣವಾಗಿ ಅಂದಾಜು 900 ರಿಂದ 1300 ಕಿಲೋ. ಈ ಭಾಗವು ಕೇವಲ ಅವರ ಹಸಿವನ್ನು ಮಾತ್ರವಲ್ಲ, ಅವರ ಅತ್ಯಾಸೆಯನ್ನು ಬಯಲು ಮಾಡುತ್ತದೆ. ಅವರು ಒಂದೆರಡು ಊಟಕ್ಕೆ ಆಗುವಷ್ಟು ಸಣ್ಣ ಪ್ರಮಾಣವನ್ನು ಸಂಗ್ರಹಿಸಲಿಲ್ಲ. ಅತ್ಯಂತ ಕಡಿಮೆ ಸಂಗ್ರಹಿಸಿದವನು ಸಹ ಒಂದು ಕುಟುಂಬಕ್ಕೆ ಬೇಕಾಗುವುದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಿನದನ್ನು ಒಟ್ಟುಗೂಡಿಸಿದ್ದನು. ಆದರೆ ಅವರಲ್ಲಿ ಅನೇಕರು ಅದನ್ನು 1 ತಿಂಗಳ ಕಾಲ ತಿನ್ನಲು ಬದುಕಿರಲಿಲ್ಲ. ಅರಣ್ಯಕಾಂಡ 11:33 ಹೇಳುತ್ತದೆ,
ಆ ಮಾಂಸವು ಇನ್ನೂ ಅವರ ಹಲ್ಲುಗಳ ಮಧ್ಯದಲ್ಲಿರಲಾಗಿ ಅವರು ಅದನ್ನು ಅಗಿಯುವುದಕ್ಕಿಂತ ಮುಂಚೆಯೇ ಯೆಹೋವನ ಕೋಪವು ಆ ಜನರ ಮೇಲೆ ಉರಿಯಿತು. ಯೆಹೋವನು ಜನರನ್ನು ಬಹಳ ದೊಡ್ಡ ಪಿಡುಗಿನಿಂದ ಹೊಡೆದನು. ಆ ನ್ಯಾಯತೀರ್ಪು ಹಠಾತ್ತನೆ ಬಂದಿತು. ಮಾಂಸವು ಇನ್ನೂ ಅವರ ಹಲ್ಲುಗಳ ಮಧ್ಯದಲ್ಲಿರುವಾಗಲೇ ಅವರು ಅದನ್ನು ಅಗಿದು ಮುಗಿಸುವ ಮುನ್ನವೇ ಒಂದು ಭೀಕರವಾದ ಪಿಡುಗು ಅವರನ್ನು ಅಪ್ಪಳಿಸಿತು. ಸತ್ಯವೇದವು ಇದರ ನಿಖರವಾದ ವೈದ್ಯಕೀಯ ಲಕ್ಷಣಗಳನ್ನು ವಿವರಿಸುವುದಿಲ್ಲ. ಯೆಹೋವನು ಜನರನ್ನು ಬಹಳ ದೊಡ್ಡ ಪಿಡುಗಿನಿಂದ ಹೊಡೆದನು ಎಂದು ಅದು ಸರಳವಾಗಿ ಹೇಳುತ್ತದೆ. ಕೆಲವು ವಲಸೆ ಹೋಗುವ ಕೌಜುಗ ಹಕ್ಕಿಗಳು ತಾವು ತಿನ್ನುವ ಸಸ್ಯಗಳಿಂದ ಕೆಲವೊಮ್ಮೆ ವಿಷಕಾರಿ ಅಂಶಗಳನ್ನು ಹೊಂದಿರುತ್ತವೆಯಾದ್ದರಿಂದ ಮರುಭೂಮಿಯ ಶಾಖ, ಅಸಮರ್ಪಕ ಸಂಗ್ರಹಣೆ ಅಥವಾ ಕಲುಷಿತ ಮಾಂಸವು ಇದಕ್ಕೆ ಕಾರಣವಾಗಿರಬಹುದು ಎಂದು ಕೆಲವರು ಸೂಚಿಸುತ್ತಾರೆ. ಆದರೆ ಮುಖ್ಯವಾದ ವಿಷಯವೆಂದರೆ ಅದು ಯೆಹೋವನ ನ್ಯಾಯತೀರ್ಪಾಗಿತ್ತು. ಆತನು ನೈಸರ್ಗಿಕ ಕಾರಣವನ್ನೇ ಬಳಸಿದ್ದರೂ ಆ ಘಟನೆಯು ಆಕಸ್ಮಿಕವಾಗಿರಲಿಲ್ಲ. ಆ ಪಿಡುಗು ಬಂದದ್ದು ಏಕೆಂದರೆ ಅವರು ದೇವರ ಪೋಷಣೆಯನ್ನು ಅಪಹಾಸ್ಯ ಮಾಡಿದರು, ಐಗುಪ್ತಕ್ಕಾಗಿ ಹಂಬಲಿಸಿದರು ಮತ್ತು ತಮ್ಮನ್ನು ಅತಿಯಾದ ದುರಾಶೆಗೆ ಒಪ್ಪಿಸಿಕೊಟ್ಟರು. ಅರಣ್ಯಕಾಂಡ 11:34 ಹೇಳುತ್ತದೆ, ದುರಾಶೆಪಟ್ಟ ಜನರನ್ನು ಅಲ್ಲಿ ಹೂಣಿಟ್ಟಿದ್ದರಿಂದ ಆ ಸ್ಥಳಕ್ಕೆ ಕಿಬ್ರೋತ್ ಹತ್ತಾವ ಎಂದು ಹೆಸರಿಟ್ಟನು. ಕಿಬ್ರೋತ್ ಹತ್ತಾವ ಎಂದರೆ ದುರಾಶೆಯ ಸಮಾಧಿಗಳು ಎಂದರ್ಥ. ಅಲ್ಲಿ ನಡೆದ ಘಟನೆಯ ಆಧಾರದ ಮೇಲೆ ಆ ಸ್ಥಳಕ್ಕೆ ಹೆಸರಿಡಲಾಯಿತು. ಜನರು ಮಾಂಸಕ್ಕಾಗಿ ಹಂಬಲಿಸಿದ್ದರು, ಮಾಂಸಕ್ಕಾಗಿ ಅತ್ತಿದ್ದರು ಮತ್ತು ಅಪಾರ ಪ್ರಮಾಣದ ಮಾಂಸವನ್ನು ಒಟ್ಟುಗೂಡಿಸಿದ್ದರು. ಆದರೆ ಅವರ ದುರಾಶೆ ತೃಪ್ತಿಗೊಂಡ ಅದೇ ಸ್ಥಳವು ಅವರ ಸಮಾಧಿಯ ಸ್ಥಳವಾಗಿ ಮಾರ್ಪಟ್ಟಿತು. ಅವರ ಆಸೆ ಅವರ ಹೃದಯದಲ್ಲಿ ಪ್ರಾರಂಭವಾಯಿತು, ಅವರ ಮಾತುಗಳಿಗೆ ದಾಟಿತು, ಪಾಳೆಯದಾದ್ಯಂತ ಹರಡಿತು, ಅವರ ಕಾರ್ಯಗಳನ್ನು ನಿಯಂತ್ರಿಸಿತು ಮತ್ತು ಕೊನೆಗೆ ಅವರನ್ನು ಸಮಾಧಿಯ ದಾರಿಗೆ ತಂದು ನಿಲ್ಲಿಸಿತು. ಅವರು ಐಗುಪ್ತವನ್ನು ನೆನಪಿಸಿಕೊಂಡು ಮನ್ನಾವನ್ನು ತಿರಸ್ಕರಿಸಿದರು. ಯೆಹೋವನ ಪೋಷಣೆಯನ್ನು ನಿರಾಕರಿಸಿ ತಮ್ಮ ಶರೀರದ ಆಸೆಗಳನ್ನು ಒತ್ತಾಯಿಸಿದರು. ತಮಗೆ ಬೇಕಾದುದಕ್ಕಿಂತ ಹೆಚ್ಚಿನದನ್ನು ಒಟ್ಟುಗೂಡಿಸಿದರು ಮತ್ತು ಕೊನೆಯಲ್ಲಿ ಅವರ ಅತ್ಯಾಸೆಯೇ ಅವರ ಸಮಾಧಿಯಾಯಿತು. ಮಿಶ್ರಜಾತಿಯ ಜನಸಮೂಹ, ಮನ್ನಾ, ಕೌಜುಗ ಹಕ್ಕಿಗಳು ಮತ್ತು ಕಿಬ್ರೋತ್ ಹತ್ತಾವಾದಿಂದ ನೂತನ ಸೃಷ್ಟಿಗೆ ಸಿಗುವ ಪಾಠಗಳು ಅತ್ಯಂತ ಆಳವಾಗಿವೆ. ದೇವರ ಚಿತ್ತವಿದ್ದರೆ ಆ ಪಾಠಗಳನ್ನು ನಾಳಿನ ಬೆಳಗಿನ ಬೆಳಕಿನಲ್ಲಿ ನಾವು ಅಧ್ಯಯನ ಮಾಡೋಣ. ಪ್ರಾರ್ಥನೆ. ಓ ನಮ್ಮ ದೇವರಾದ ಯೆಹೋವನೇ, ಒಂದು ಚಿಕ್ಕ ದುರಾಶೆಯು ಎಷ್ಟು ಬೇಗನೆ ಸಮಾಧಿಯಾಗಿ ಬದಲಾಗಬಲ್ಲದು ಎಂಬುದನ್ನು ಕಂಡು ನಮ್ಮ ಹೃದಯಗಳು ನಡುಗುತ್ತವೆ ಸ್ವಾಮಿ. ನಾವು ಬಿಡುಗಡೆ ಹೊಂದಿ ಬಂದ ಆ ಹಳೆಯ ಜೀವನಕ್ಕಾಗಿ ಮತ್ತೆ ಹಂಬಲಿಸದಂತೆಯೂ ಮತ್ತು ನೀನು ಪ್ರತಿದಿನ ನಂಬಿಗಸ್ತಿಕೆಯಿಂದ ನೀಡುವ ದಿನದ ರೊಟ್ಟಿಯನ್ನು ಅಂದರೆ ಮನ್ನಾವನ್ನು ಕಡೆಗಣಿಸದಂತೆಯೂ ನಮ್ಮ ಹೃದಯಗಳನ್ನು ಕಾಯ್ದುಕೋ. ನಮ್ಮ ಆಸೆಗಳು ನಮ್ಮ ಕೃತಜ್ಞತೆಗಿಂತ ದೊಡ್ಡದಾದ ಸಮಯಗಳಿಗಾಗಿ ನಮ್ಮನ್ನು ಕ್ಷಮಿಸು. ನೀನು ಕೊಡುವುದರಲ್ಲಿ ತೃಪ್ತರಾಗಿರಲು ನಮಗೆ ಕಲಿಸು ಮತ್ತು ಐಗುಪ್ತದ ಬೆಲೆಯನ್ನು ನೆನಪಿನಲ್ಲಿಡಲು ಸಹಾಯ ಮಾಡು. ನಾವು ಅದರ ರುಚಿಯನ್ನು ನೆನಪಿಸಿಕೊಂಡು ಅದರ ಸರಪಳಿಗಳನ್ನು ಮರೆತು ಹೋಗದಂತೆ ನಮ್ಮನ್ನು ಕಾಯಿ ಅಪ್ಪ. ನಮಗೆ ಬೇಕಾದುದಕ್ಕಿಂತ ಹೆಚ್ಚಿನದನ್ನು ಒಟ್ಟುಗೂಡಿಸಿ ಆ ಸಂಗ್ರಹಣೆಯಲ್ಲೇ ತನ್ನ ಆತ್ಮವನ್ನು ಕಳೆದುಕೊಳ್ಳುವ ಅತ್ಯಾಸೆಯಿಂದ ನಮ್ಮನ್ನು ದೂರವಿಡು. ನಿನ್ನ ದಾಸನನ್ನು ದುರಭಿಮಾನದ ಪಾಪಗಳಿಗೆ ಒಳಗಾಗದಂತೆ ಕಾಯಿ, ಅವು ನನ್ನನ್ನು ಆಳಬಾರದು. ಕೀರ್ತನೆ 19:13. ಪರಲೋಕದಿಂದ ಇಳಿದು ಬಂದ ಸತ್ಯವಾದ ರೊಟ್ಟಿಯಾಗಿರುವ ಕ್ರಿಸ್ತನ ಪವಿತ್ರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್.